ಚಿತ್ತಾಪುರ ತಾಲೂಕಿನ ದಂಡಗುಂಡ ಬಸವೇಶ್ವರ ದೇವಸ್ಥಾನ, ಸಂಗಮೇಶ್ವರ ಮಠ ಮತ್ತು ದೇವಸ್ಥಾನದ ಟ್ರಸ್ಟ್ ಕುರಿತು ಸರಿಯಾದ ಮಾಹಿತಿ ಇಲ್ಲದೆ ಯಾರದೋ ಮಾತು ಕೇಳಿರುವ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಅವರು ಸತ್ಯಕ್ಕೆ ದೂರವಾದ ಮತ್ತು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಈ ಮೂಲಕ ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ಟ್ರಸ್ಟ್ನ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದೇವಸ್ಥಾನದ ಟ್ರಸ್ಟಿಗಳು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಾಲಬುಡುಕರು, ಹಿಂಬಾಲಕರು ಎಂದು ಹೇಳಿರುವ ಸ್ವಾಮೀಜಿ ತಮ್ಮ ನಾಲಿಗೆಯ ನೀಚತನವನ್ನು ತೋರಿಸಿಕೊಂಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ BG ಪಾಟೀಲ್, ವಕೀಲ್ ಚಂದ್ರಶೇಖರ್ ಅವಂಟಿಯವರು ಕೂಡ BJಪಿಯವರಿದ್ದಾರೆ. ಈ ಬಗ್ಗೆ ಸಾಮಾನ್ಯ ಜ್ಞಾನವಿಲ್ಲದೆ ಆರೋಪ ಮಾಡಿದ್ದು ಗಮನಿಸಿದರೆ ಇವರಿಗೆ ರಾಜಕೀಯ ಪರಿಜ್ಞಾನವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅವರು ಜೀವನ ನಡೆಸೋಕೆ ಇಲ್ಲಿ ಸೇರ್ಯಾರ, ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರ ಒಂದು ಆಶೀರ್ವಾದ ಇದೆ ಅಂತಕ್ಕಂಥ ಮಾತಾಡ. ಇಲ್ಲಿ ಎಲ್ಲರೂ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರೆಲ್ಲ ಪ್ರಿಯಾಂಕ ಖರ್ಗೆ ಫಾಲೋವರ್ಸ್ ಇಲ್ಲ, ಎಲ್ಲ ಪಕ್ಷದವ್ರು ಅದಾರ. BJಪಿಯ ಇವತ್ತು MLC ಅವರು ಅದಾರ, BG ಪಾಟೀಲ್, ಈ ಕಾಂಗ್ರೆಸ್ನವರು ಬಾಗನಗೌಡರು ಅದಾರ, ಭೀಮಣ್ಣ ಸಾಲಿ ಅವರು, ಎಲ್ಲ ಪಕ್ಷದವ್ರು ಅದಾರ. ನಾವು BJಪಿಯರೇ ಇದ್ದೀವಿ. ಆದರೆ ಇಲ್ಲಿ BJಪಿಯರಂತೂ ನಾವು ಹೋಗಿಲ್ಲ, ಯಾರು ಪ್ರಿಯಾಂಕ ಖರ್ಗೆ ಅವ್ರ ಬಳಿ. ನಾವು ದಂಡಗುಂಡ ಬಸವೇಶ್ವರ ಟ್ರಸ್ಟು ಎಲ್ಲ ಡೆವಲಪ್ಮೆಂಟ್ ಕೆಲಸ ನಡೆದಿದೆ. ಅದಕ್ಕೋಸ್ಕರ ಈ ಮುಜರಾಯಿ ಇಲಾಖೆಯಿಂದ ನಾವು ಟ್ರಸ್ಟಿಗೆ ಕೊಡ್ರಿ ಅಂತಕ್ಕಂಥ ಉದ್ದೇಶದಿಂದ ಕೇಳಕ್ಕೆ ಹೋಗಿದ್ದೆವು. ಅವರು ನೇರವಾಗಿ ಪತ್ರ ಕೊಡಲಿಲ್ಲ. DC ಅವರಿಗೆ, AC ಅವರಿಗೆ ನೀವೆಲ್ಲಿ ಗ್ರಾಮ ಸಭಾ ಮಾಡಿರಿ, ನಿಜವಾದಂಥ ಪ್ರೋಗ್ರೆಸಿವ್ ಕೆಲಸ ನಡೆದೋ ಏನೋ ಅಂತಕ್ಕಂಥದ್ದು ಖಚಿತಪಡಿಸ್ಕೊಂಡು ಬಂದ ನಂತರ ಆ DC ಅವರ ಒಂದು ವರದಿ ಆಧಾರದ ಮೇಲೆ ಅವರು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಆ ಎಂಡೋಮೆಂಟ್ ಇಲಾಖೆ ಕಮಿಷನರ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಆಂದೋಲನ ಶ್ರೀಗಳು, ಪ್ರಿಯಾಂಕ ಖರ್ಗೆ ಅವರೇ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಗುಡಿ ಟ್ರಸ್ಟ್ಗಳಿದಾವ, ಅವು ಎಲ್ಲಷ್ಟು ಟ್ರಸ್ಟ್ಗಳನ್ನು ಮುಜರಾಯಿ ಇಲಾಖೆಗೆ ಕೊಡ್ರಿ ಅಂತ, ಮುಜರಾಯಿ ಇಲಾಖೆಯನ್ನು ತೆಗೆದುಹಾಕಂತ ಕೊಡ್ರಿ ಅಂತ. ಯಾವ ಟ್ರಸ್ಟಿನ ಬರೀ ಧೈರ್ಯ ಇದೆ, ಯಾರು ಡೆವಲಪ್ಮೆಂಟ್ ಮಾಡಲಿ ಅಂತ ನಿಮ್ಗೆ ಗಟ್ಸ್ ಇದೆ, ಅವರಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಟ್ರಸ್ಟ್ನಲ್ಲಿ ಏನು ಡೆವಲಪ್ ಮಾಡಿರಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಮೇಲಾಗಿ ಪ್ರಿಯಾಂಕ ಖರ್ಗೆ ಅವರು ಅವ್ರ ಬಳಿ ಏನು ನೀವು ಮನವಿನೇ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಮುಂದೆ ಇವು ಎಂಡೋಮೆಂಟಿ ಕಮಿಟಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇವತ್ತು ನಿರಾಧಾರವಾದಂಥ ಒಂದು ರಾಜಕೀಯ ದ್ವೇಷಪೂರಿತವಂಥ ಹೇಳಿಕೆ ಕೊಡ್ತಂಥ ಸ್ವಾಮೀಜಿಯವರ ಮಾತನ್ನು ಬಹುಶಃ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಈ ಟ್ರಸ್ಟ್ನಲ್ಲಿ ಇದ್ದೀವಿ ಅಂತೇಳಿ, ನಾವು ಬದುಕೋರಲ್ಲ, ಅನೇಕ ಜನರಿಗೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಟ್ರಸ್ಟ್ ಸದಸ್ಯರು ನಾವೆಲ್ಲ ಇದ್ದೀವಿ. ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಇವತ್ತು ಮೇನ್ ಅಂತಂದರೆ ಇವತ್ತು ರಾಜಕೀಯ ಬೆರೆಸಿ ಮಾತಾಡ್ತಕ್ಕಂಥ ಸ್ವಾಮಿ, ಖಾದಿ ಬಿಟ್ಟು ನೀನು ಖಾದಿ ಉಟ್ಕೊಂಡು ಬಾಯಿಲಿ, ಅವಾಗ ನಿನಗೆ ಧೈರ್ಯ ಬರ್ತದೆ ಏನೋ ಮಾತಾಡ್ಲಿಕ್ಕೆ. ಇದು ಖಾದಿ, ಈ ಮಾತಾಡ್ತಕ್ಕಂಥದ್ದು ಖಾದಿ ಉಟ್ಟಂಥ ಸ್ವಾಮೀಜಿಯರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಇವತ್ತು ನಾವು ಪತ್ರಿಕಾ ಒಂದು ಸಭೆಯನ್ನು ಕರೆದಿದ್ದೀವಿ. ಇವತ್ತು ನಮ್ಮೆಲ್ಲ ಟ್ರಸ್ಟ್ ಸದಸ್ಯರು ನಿಷ್ಠಾವಂತರಾಗಿ ನಾವು ತನುಮನದಿಂದ ದುಡಿದು ಇವತ್ತು ಈ ಜೀರ್ಣೋದ್ಧಾರ ಕೆಲಸವನ್ನು ದಂಡಗುಂಡ ಬಸವೇಶ್ವರ ಜೀರ್ಣೋದ್ಧಾರ ಕೆಲಸ ನಡೆಸಿದ್ದೀವಿ. ಈಗಾಗಲೇ ಪ್ರಗತಿ ಪತ್ರದಲ್ಲಿದೆ. ಎಲ್ಲ ಭಕ್ತರ ಸಹಾಯ ಮತ್ತು ದಂಡಗುಂಡ ಊರಿನ ಭಕ್ತರ ಸಹಾಯದಿಂದ ಇವತ್ತು ಗುಡಿ ಪ್ರಗತಿ ಪತ್ರದಲ್ಲಿದೆ ಅಂತಕ್ಕಂಥ ಒಂದು ಈಗಾಗಲೇ 3-3.5 ಕೋಟಿ ಖರ್ಚಾಗಿದೆ. ಮುಂದೆ ನಾವು ಬಹುಶಃ 6 ಕೋಟಿ 7 ಕೋಟಿ ಅಂದಿದ್ದೆವು, ಅದು 8-10 ಕೋಟಿ ತನಕ ಹೋಗ್ಬೋದು. ಇವತ್ತು ಎಲ್ಲ ಭಕ್ತರ ಒಂದು ಸಹಾಯದಿಂದ, ದೇಣಿಗೆಯಿಂದ ಈ ಗುಡಿ ಇವತ್ತು ಮುಂದುವರಿತಾ ಇದೆ. ಅದಕ್ಕೋಸ್ಕರ ಇಂಥ ಒಂದು ಡೆವಲಪ್ಮೆಂಟ್ ಆಗಾಗ ಸ್ವಾಮೀಜಿಯವರು ಈ ರೀತಿ ಹೇಳಿಕೆ ಕೊಟ್ಟು ಡೆವಲಪ್ಮೆಂಟಿಗೆ ನಾವೆಲ್ಲ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತಾರೆ. ಪ್ರತಿ ವರ್ಷ ಆಡಿಟ್ ಮಾಡಿಸಿ ಲೆಕ್ಕಪತ್ರ ನೋಡಂತೇಳಿ ಬಂದಿಗೆ. ಮತ್ತು ಇವತ್ತು ಹೈಕೋರ್ಟ್ ನಮಗೆ ಅಲ್ಲಿ ಒಂದು ಆದೇಶ ಕೊಟ್ಟಿದೆ, ನಮಗೆ ಯಾವ ಸಮಿತಿ, ಸೇವಾ ಸಮಿತಿ ಮಾಡಂತೆ ಆದೇಶ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಇವತ್ತು ಅವ್ರು ಹೇಳಿದ್ದಾರೆ. ಆ ಆದೇಶ ಇತ್ತಂತಂದರೆ ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಂಗೆ ನಮ್ಮ ಮೇಲೆ ಕೇಸ್ ಹಾಕಂತ ಹೇಳಿ, ಅದು ಸುಳ್ಳು ಆದೇಶ ಅದು. ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು. ಅನಧಿಕೃತ ಟ್ರಸ್ಟ್ ಅಂತ ಇವ್ರು ಹೇಳ್ತಾರೆ. 1985 ನಮ್ಮ ಟ್ರಸ್ಟ್ ಆಗಿಲ್ಲ. 2012 ಮುಜರಾಯಿ ಇಲಾಖೆ ಬಂದದ. ಅದೇ ಮುಜರಾಯಿ ಇಲಾಖೆ ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ಟ್ರಸ್ಟ್ ಹುಟ್ಟ್ಯದ. ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ವಯಸ್ಸಿರೋದು 45, ಭಾಳ 50. ನಮ್ಮ ಟ್ರಸ್ಟಿನ ವಯಸ್ಸು 41 ನಡುವೆ. ಆದರೆ ಅವ್ರ ಪಾಪ ಅವ್ರ ಹಿಂಬಾಲಕರನ್ನು ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರ್ತದೆ? ಎಲ್ಲದಕ್ಕೆ ರಾಜಕೀಯ ಬೆರೆಸಿ ಒಬ್ಬ ವ್ಯಕ್ತಿಗೆ ಆರೋಪ ಮಾಡೋದು ಕೂಡ ತಪ್ಪು. ಅದಕ್ಕೋಸ್ಕರ ಇವತ್ತು ಇಂಥ ಸಂದೇಶ, ಕೆಟ್ಟ ಸಂದೇಶ, ಸುಳ್ಳು ಸಂದೇಶ ಸ್ವಾಮೀಜಿಯವರಾಗಿ ಕೊಡಬಾರ್ದು ಅಂತೇಳಿ ಖಂಡಿಸಲಿಕ್ಕೆ ಇವತ್ತು ನಾವು ಪತ್ರಿಕಾ ಆಂದೋಲನಗಳು ಯಾಕೆ ಈ ರೀತಿಯಲ್ಲಿ ಹೇಳಿದ್ದಾರೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಯಾಕೆ ಹೇಳಿದ್ದಾರೆ? ಅಲ್ಲಿರ್ತಕ್ಕಂಥ ಸ್ವಾಮಿಗಳು ಬಂದು ಕಿವಿ ತುಂಬ್ಯಾರ. ಆ ಸ್ವಾಮಿಗಳು ಹೇಳ್ತಾರೆ ಇದು ಅನಧಿಕೃತ ಟ್ರಸ್ಟ್ ಅಂತೇಳಿ. ಅವ್ರ ತಂದೆ ಅಂದರೆ ಅವ್ರ ದೊಡ್ಡಪ್ಪನೇ ಅಧಿಕೃತ ಟ್ರಸ್ಟಿನ ಅಧ್ಯಕ್ಷ ಇದ್ದಾರೆ ಮೊದಲು. ಮತ್ತು ಅವಾಗ ಅನಧಿಕೃತ ಇರಲಿಲ್ಲ ಈ ಸ್ವಾಮಿಗಳಿಗೆ. ಈ ಯಾವ ಸ್ವಾಮಿ
ಸ್ವಾಮಿಗಳು ಹೇಳಿರ್ತಾರೋ ಆ ಸ್ವಾಮಿ ಅಣ್ಣನೇ ಇದಕ್ಕೆ ಸದಸ್ಯ ಟ್ರಸ್ಟ್ ಸದಸ್ಯರ ಮತ್ತು ಇದು ಅನ್ನೋದಕ್ಕೆ ಗೊತ್ತಾಯ್ತಾ ಒಬ್ಬ ಟ್ರಸ್ಟಿನ ಸದಸ್ಯನಿದ್ದು ಜಿಲ್ಲಾಧಿಕಾರಿ ಮುಂದೆ ಹೋಗಿ ಟ್ರಸ್ಟಿನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ, ಇದು ಟ್ರಸ್ಟ್ ಡೂಪ್ಲಿಕೇಟ್ ಅದ, ಇದೆಲ್ಲ ಲೂಟಿ ಮಾಡ್ಲಕತ್ತಾರೆ. ಮಣ್ಣಿ ಯಾರು ನೀನು ಟ್ರಸ್ಟ್ ಸದಸ್ಯನೈತಲ್ಲ. ಅದಕ್ಕೆ ಆರೋಪ ರಹಿತ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ಮಾತಾಡೋದು ಭಾಳ ತಪ್ಪು. ಅದಕ್ಕೆ ಇವತ್ತು ದಂಡಗುಂಡ ಬಸವೇಶ್ವರ ಟ್ರಸ್ಟ್ ಹೆಂಗೆ ನಡೆದ ಗುಡಿ ಅಂತ ಕೇಳಿದರೆ ಅದು ಹಿಂದೆ ನೋಡಿದಂಥವರಿಗೆ ಅರಿವಾಗ್ತದೆ ಈ ಗುಡಿ ಯಾವ ರೀತಿ ತೀವ್ರಗತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು. ಆ ಅಭಿವೃದ್ಧಿಯನ್ನು ಸಹಿಸಲಾರ್ದಂಥ ಮತ್ತು ಅವರದ್ದು ಏನು ಸ್ವಾಮಿಗಳದ್ದು ಏನು ಪಾತ್ರ ಇಲ್ಲ. ಈಗ ಏನು ಆರೋಪ ಮಾಡ ಏನೂ ಸಂಬಂಧ ಇಲ್ಲ, ಯಾವ ದಾಖಲೆಯೂ ಇಲ್ಲ. ಈಗ ಅವ್ರು ಏನಾದರೂ ಮಾಡಿ ಗುಡಿ ತಮ್ಮ ಕೈಗೆ ತೊಗೊಳ್ಬೇಕಂತ ಉದ್ದೇಶದಿಂದ ಈ ರೀತಿ ಆರೋಪ ಮಾಡಿ ಟ್ರಸ್ಟ್ ವತಿಯಿಂದ ಏನು ಕ್ರಮ ತಗೋತೀರಿ? ಏನು ಹೋಗ್ತೀರಾ? ಏನು ಕೇಸ್ ಮಾಡಿ ಏನಾದ್ರು ಕೇಸ್? ನಾವು ಅವ್ರೇನು ಪತ್ರಿಕೆ ನಮ್ದೊಂದು ಪತ್ರಿಕೆ ಹೇಳಿಬಿಡ್ರಿ, ಅವ್ರ ಮುಂದೆ ಇಂಥವು ಆಗಬಾರ್ದು ಅಂತೇಳಿ ಅವ್ರಿಗೆ ಇದೇ ಉತ್ತರ. ಈಗ ಅವರು ನಮ್ಮ ಮೇಲೆ ಕೇಸ್ ಅವ, ಟ್ರಸ್ಟ್ ಸದಸ್ಯರ ಮೇಲೆ ಕೇಸ್ ಅವ ಅಂತ ಹೇಳ್ತಾರೆ. ಸ್ವಾಮೀಜಿಯವರೇ ಮೊದಲು ನೀವು ಆತ್ಮಾವಲೋಕನ ಮಾಡ್ತೀರಿ, ನಿಮ್ಮ ಮೇಲೆ ಎಷ್ಟು ಕೇಸ್ ಅವ, ನಿಮ್ಮ ಮೇಲೆ ಎಷ್ಟು ಕೇಸ್ ಅವ ಅದನ್ನು ಮೊದಲು ತಿಳ್ಕೊರಿ. ನಮ್ಮ ಟ್ರಸ್ಟ್ನವ್ರ ಮೇಲೆ ಸದಸ್ಯರ ಮೇಲೆ ಕೇಸ್ ಅವ ಅಂತ ಹೇಳ್ತಾರೆ. ಈಗ ಮೊನ್ನೆ ಇದೇ ಸ್ವಾಮಿಗಳು ಮಾಡಿದ ಕೇಸ್, ಅವ್ರು ಕೆಲಸಕ್ಕೆ ಬರಲಾರಂಥ ಕೇಸು ನಮ್ಮ ಮನೆ ಕೆಲಸಕ್ಕೆ ಮಾಡಿವೆ. ನಾವು ಟ್ರಸ್ಟ್ ಉದ್ಧಾರ ಮಾಡ್ಲಕತ್ತೀವಿ, ಗುಡಿ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸಹಿಸಲಾರ್ದಂಥ ಸ್ವಾಮಿಗಳು ಕಂಪ್ಲೇಂಟ್ ಮಾಡ್ಯಾರ. ಅದು ನಾನ್ ಕಾಗ್ನಿಜಬಲ್ ಕೇಸಸ್ ಅದಾವ, ಅವು ಏನು ಅರ್ಥ ಇಲ್ಲದ ಕೇಸ್ಗಳದಾವ, ಅವು ಇವತ್ತಿಲ್ಲ ನಾಳೆ ಮುಗಿದೇ ಹೋಗ್ತಾವೆ. ಅದು ಸ್ವಾಮೀಜಿಯವರು ಈ ರೀತಿ ಆರೋಪ ಮಾಡೋದು ತಪ್ಪು ಅಂತಕ್ಕಂಥ, ಇದಕ್ಕೆ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ. ತಮ್ಮ ಹೆಸರು? ಚಂದ್ರಶೇಖರ ಒಂಟಿ, ಕಾರ್ಯದರ್ಶಿಗಳು, ದಂಡಗುಂಡ ಬಸವೇಶ್ವರ ಟ್ರಸ್ಟ್. ವಕೀಲರು ನೋಡ್ರಿ.